ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಗೆಸ್ ಮಾಡಿ ನೋಡೋಣ. ಯಾರಾದರೂ ಇಷ್ಟೊತ್ತಿಗೆ ತಮ್ಮಲ್ಲಿ ನೋಡಿ ನಿಮಗೆಲ್ಲ ಅರ್ಥ ಆಗಿರಬೇಕಲ್ಲ. ಇವತ್ತು ನಾವು ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಈ ಐಲ್ಯಾಂಡ್ ಹೆಸರು ಬಂದು ಪೀಕ್ಸ್ ಐಲ್ಯಾಂಡ್ ಅಂತ. ಈ ಐಲ್ಯಾಂಡ್ಗೆ ರೀಚ್ ಆಗಬೇಕಂದ್ರೆ ಬಸ್ ಫೆಸಿಲಿಟಿ, ಟ್ರೈನ್ ಫೆಸಿಲಿಟಿ ಅದೆಲ್ಲ ಇರಲ್ಲ. ನಾವು ವಾಟರ್ ಮುಖಾಂತರನೇ ಹೋಗಬೇಕು. ಅಂದರೆ ಫೆರ್ರಿ ಅವೈಲೇಬಲ್ ಇರುತ್ತೆ. ಸೊ ಫೆರ್ರಿ ಟೈಮಿಂಗ್ಸ್ ನೋಡಿಕೊಂಡು ನಾವು ಆ ಐಲ್ಯಾಂಡ್ನ ರೀಚ್ ಆಗ್ಬೋದು. ಇವತ್ತು ಬಂದು ನಾವು ಅಟ್ಲಾಂಟಿಕ್ ಓಷನ್ನಲ್ಲಿ ಹೋಗ್ತಾ ಇದ್ದೀವಿ ಫೆರ್ರಿ ರೈಡು. ಸೊ ಫುಲ್ ಎಕ್ಸೈಟೆಡ್ ಆಗಿರುತ್ತೆ. ಆ್ಯಂಡ್ ಸಮ್ಮರ್ ಕೂಡ ಆಗಿರೋದ್ರಿಂದ ವಾಟ್ರಲ್ಲಿ ಆ ವೇವ್ಸ್ ಎಲ್ಲ ನೋಡಿಕೊಂಡು ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ. ನಮ್ಮ ಜೊತೆ ನೀವು ಕೂಡ ನೋಡಿ ಹೇಗಿರುತ್ತೆ ಅಂತ. ಫೆರಿಯಲ್ಲಿ ಹೋಗೋಕ್ಕೆ ಫಸ್ಟ್ ನಾವು ಟಿಕೆಟ್ಸ್ ತೊಗೊಳ್ಬೇಕಾಗುತ್ತೆ. ಆನ್ಲೈನ್ ರಿಸರ್ವೇಷನ್ ಎಲ್ಲ ಇರೋಲ್ಲ ಟಿಕೆಟ್ಸು, ಆಫ್ಲೈನ್ ಎಲ್ಲ ಸಿಗುತ್ತೆ ಟಿಕೆಟ್ಸು. ಫೆರಿಯಲ್ಲಿ ಬರೀ ಪ್ಯಾಸೆಂಜರ್ಸ್ ಎಲ್ಲ ವೆಹಿಕಲ್ಸ್ ಕೂಡ ತೊಗೊಂಡು ಹೋಗ್ಬೋದು. ಸೊ ಅದಕ್ಕೂ ಸಪ್ರೇಟಾಗಿ ಟಿಕೆಟ್ಸ್ ತೊಗೋಬೇಕಾಗುತ್ತೆ. ನಿಮ್ಗಲ್ಲಿ ಕಾಣಿಸ್ತಾ ಇದೆಯಲ್ಲ ಯೆಲ್ಲೋ ಕಲರ್ ಫೆರಿ. ಸೊ ಈಗ ಅದರಲ್ಲೇ ನಾವು ಪೀಕ್ಸ್ ಐಲ್ಯಾಂಡ್ಗೆ ಹೋಗೋದು. ಸೊ ಬರೋಕ್ಕೆ ಕಾಯ್ತಾ ಇದ್ದೀವಿ. ಅವ್ರು ಬಂದು ಪ್ಯಾಸೆಂಜರ್ಸ್ನೆಲ್ಲ ಕೆಳಗಡೆ ಇಳಿಸಿ ಆಮೇಲೆ ನಾವು ಹತ್ತಬೇಕು. ನಮಗೆ ಟರ್ಮಿನಲಿಂದ ಪೀಕ್ಸ್ ಐಲ್ಯಾಂಡ್ ರೀಚ್ ಆಗೋಕ್ಕೆ ಒಂದು 15 to 20 ಮಿನಿಟ್ಸ್ ತೊಗೊಳುತ್ತೆ. ಸೊ ನಾವು ಅಲ್ಲಿ ಪೀಕ್ಸ್ ಐಲ್ಯಾಂಡಲ್ಲಿ ಇಳಿದು ಅದೆಲ್ಲ ನೋಡಿಕೊಂಡು ಮತ್ತೆ ಇದೇ ಫೆರಿಯಲ್ಲೇ ವಾಪಸ್ ಬರ್ತೀವಿ. ಬಂದು ಟರ್ಮಿನಲ್ಲಿ ಇಳಿಸ್ತಾರೆ. ಸೊ ಅಲ್ಲಿಂದ ನಾವು ಕಾರ್ ತೊಗೊಂಡು ಬೇರೆ ಕಡೆ ಹೋಗ್ಬೋದು. ಬವಿ ನಲ್ಲಿ ನೋಡಮ್ಮ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬರೀ ಒಂದೇ ಐಲ್ಯಾಂಡ್ ಇಲ್ಲ, 3 ರಿಂದ 4 ಐಲ್ಯಾಂಡ್ ಇದೆ. ಸೊ ಒಂದೊಂದು ಐಲ್ಯಾಂಡ್ಗೂ ಡಿಫ್ರೆಂಟ್ ಫೆರಿ ಇರುತ್ತೆ. ನೋಡಿಕೊಂಡು ನಾವು ಹತ್ತಬೇಕಾಗುತ್ತೆ. ಮಾತಾಡ್ತಾ ಇದ್ರು ವಾಯ್ಸ್ ಕೇಳಿಸ್ತಾ ಇಲ್ಲ ವಾಟರ್ ಸೌಂಡ್ಗೆ. ಸೊ ವ್ಯೂನ ಎಂಜಾಯ್ ಮಾಡಿ ವಾಯ್ಸ್ ಓವರ್ ಆಮೇಲೆ ಕೊಡ್ತೀನಿ. ಐಲ್ಯಾಂಡ್ನ ರೀಚ್ ಆದ್ವಿ. ಬೋಟ್ನ ಪುಲ್ ಓವರ್ ಮಾಡ್ತಿದ್ದಾರೆ. ಸೊ ಸ್ಟಾಪ್ ಮಾಡಿದ್ಮೇಲೆ ನಾವು ಇಳಿದ್ಬಿಟ್ಟು ಒಳಗಡೆ ಹೋಗ್ಬೋದು. ಐಲ್ಯಾಂಡ್ ಒಳಗಡೆ ನಾನು ತೋರಿಸ್ತೀನಿ. ಫೈನಲಿ ನಾವು ಫೆರಿಯಿಂದ ಆಚೆ ಬಂದ್ವಿ. ನಾವು ಇವಾಗ ಪೀಕ್ಸ್ ಐಲ್ಯಾಂಡ್ ರೀಚ್ ಆಗಿದ್ದೀವಿ. ನೋಡೋಣ ಬನ್ನಿ ಏನೆಲ್ಲ ಇದೆ ಅಂತ. ನಾವು ಫಸ್ಟ್ ಟೈಮೇ ಬಂದಿರೋದು. ಹೆಂಗಿರುತ್ತೆ ಏನು ಅಂತ ನಮಗೂ ಗೊತ್ತಿಲ್ಲ. ಅಲ್ಲಿ ನಿಮಗೆ ರೆಡ್ ಕಲರ್ ಗಾಡಿ ಥರ ಕಾಣಿಸ್ತಾ ಇದೆ ನೋಡಿ. ಆ ರೆಡ್ ಕಲರ್ ಡ್ರೆಸ್ ಹಾಕಿದಾರಲ್ಲ ಅವರು ಬಂದು ಗೈಡ್ಸು. ಸೊ ಲೋಕಲ್ ಗೈಡ್ಸ್ ಇರ್ತಾರೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಯಾರಾದರೂ ಹೊಸಬ್ರಿಗೆ. ಆ್ಯಂಡ್ ಅದು ಬಂದು ಟೂರು ಕರ್ಕೊಂಡು ಹೋಗ್ತಾರೆ. ನಿಮ್ಗೆ ಇಲ್ಲಿ ಸೈಕಲ್ಸ್ ಕಾಣ್ತಾ ಇದೆ ನೋಡಿ ಸೈಡಲ್ಲೆಲ್ಲ. ಇಲ್ಲಿ ಸೈಕಲ್ನ ರೆಂಟ್ ಮಾಡಿಕೊಂಡು ಸೊ ಪೀಕ್ಸ್ ಐಲ್ಯಾಂಡ್ಗೆ ತೊಗೊಂಡು ಹೋಗ್ಬೋದು ನಾವು ಸೈಕಲ್ ರೈಡು. ನಾನು ಈಗಷ್ಟೇ ಹೇಳಿದ್ನಲ್ಲ ಬೈಕ್ ರೆಂಟಲ್ಸ್ ಅಂದರೆ ಸೈಕಲ್ಸ್ ಎಲ್ಲ ರೆಂಟ್ ತೊಗೋಬೋದು ಅಂತ. ನೋಡಿ ಇಲ್ಲಿ ಶಾಪ್ಸ್ ಅಲ್ಲಲ್ಲಿ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಸೈಕಲ್ನ ರೆಂಟಿಗೆ ತೊಗೊಂಡು ಫುಲ್ ಐಲ್ಯಾಂಡೆಲ್ಲ ಸುತ್ತಾಡ್ಕೊಂಡ್ಬರ್ಬೋದು. ನಿಮ್ಗಲ್ಲಿ ಕಾರೆಲ್ಲ ಕಾಣಿಸ್ತಾ ಇದೆಯಲ್ಲ, ಆ ಕಾರ್ನ ಫೆರಿಯಲ್ಲೇ ತೊಗೊಂಬಂದಿರೋದಿಲ್ಲಿ. ಸೊ ಅದಕ್ಕೆ ಸಪ್ರೇಟ್ ಟಿಕೆಟ್ ಅಂತ ಹೇಳಿದ್ನಲ್ಲ, ಸಪ್ರೇಟ್ ಟಿಕೆಟ್ ತೊಗೊಂಡು ಕಾರ್ನ ತೊಗೊಂಬರ್ಬೋದು. ನನ್ನ ಪ್ರಕಾರ ಸುಮ್ಮನೆ ಫೆರಿಯಲ್ಲಿ ಕಾರ್ ತಂದು ಇಲ್ಲಿ ನಿಲ್ಲಿಸ್ಕೊಂಡು ಮತ್ತೆ ತೊಗೊಂಡು ಹೋಗೋದು ಪಂಚಾಯಿತಿ ಅಂತ ಅನಿಸುತ್ತೆ. ಸೊ ಟರ್ಮಿನಲ್ಲೇ ನಿಲ್ಲಿಸಿ ಆರಾಮಾಗಿ ನಾವು ಫೆರಿಯಲ್ಲೇ ಬರ್ಬೋದು. 1 ನೈಟ್ ಸ್ಟೇ ಆಗೋಕ್ಕೂ ಇಲ್ಲಿ ಆಪ್ಷನ್ಸ್ ಇದೆ. ಅಂದರೆ ಹೋಟೆಲ್ ಥರ ಇದೆ. ಸೊ ನಾವು ಬುಕ್ ಮಾಡಿಕೊಂಡು 1 ನೈಟ್ ಕೂಡ ಸ್ಟೇ ಆಗ್ಬೋದು ಇಲ್ಲಿ ಪೀಕ್ಸ್ ಐಲ್ಯಾಂಡಲ್ಲಿ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಬಂದು ಹೋಟೆಲ್. ಟೆಂಪ್ರೇಚರ್ ಇವತ್ತು ಅಷ್ಟೊಂದು ಬಿಸಿಲಿಲ್ಲ. ಸೊ ಆರಾಮಾಗಿ ವಾಕ್ ಮಾಡ್ಕೊಂಡು ಎಲ್ಲ ಕಡೆ ಹೋಗ್ಬೋದು. ಒಂಥರ ಪೀಸ್ಫುಲ್ ಆಗಿದೆ ಈ ಐಲ್ಯಾಂಡು. ಸೊ ಆರಾಮಾಗಿ ಬಂದು ಒಂದಿನ ಎಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಏನಪ್ಪ ಇದು ಗ್ರೀನ್ ವುಡ್ ಗಾರ್ಡನ್ ಅಂತ ಇದೆ. ಸೊ ಐಲ್ಯಾಂಡ್ ನೈಟ್ ಏನೋ ಸಮ್ ಡ್ಯಾನ್ಸ್ ಎಲ್ಲ ಇದೆ.
ಜೂನ್ 29. ಸೊ ಎಲ್ಲ ಮುಗಿಸ್ಕೊಂಡು ಮತ್ತೆ ಅದೇ ಫೆರಿಯಲ್ಲೇ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಫೆರಿ ಬಂದು ಆಲ್ರೆಡಿ ಕಾಯ್ತಾ ಇದೆ. ನಾವು ಫೆರಿ ಒಳಗಡೆ ಹತ್ಕೊಂಡು ಮತ್ತೆ ಟರ್ಮಿನಲ್ಗೆ ಹೋಗೋಣ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗಿದೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.